ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಾನು ಯು ಎಸ್ ಎ ಬಂದ್ಮ್ಯಾಗ ಒಂದು ಬೈಕ್ ಖರೀದಿ ಮಾಡೀನಿ. ನಂದು RS 200 ಬೈಕ್ ಇತ್ತು ಇಂಡಿಯಾದಾಗ. ಅದನ್ನು ಮಾರಿ ಇಲ್ಲಿ ಬಂದು ಬೈಕಲ್ಲ, ಎಲೆಕ್ಟ್ರಿಕ್ ಸ್ಕೂಟ್ರ್ ಖರೀದಿ ಮಾಡೀನಿ. ಇಲ್ಲೇ ನಡೆದು ಸಾಕಾಗಿ ಹೋಗಿತ್ತು ನನಗೆ. ಇಲ್ಲೇ ಬಸ್ ಫೆಸಿಲಿಟಿ ಇಲ್ಲ, ನಿಯರ್ ಟು ಐತಿ ಕ್ಯಾಂಪಸ್ಸಿಗೆ. ನಂದು ಮನೆ ನಿಯರ್ ಐತಿ. ಭಾಳ ಅಂದ್ರೆ ಒಂದು 200 to 500 ಮೀಟ್ರಿಗೆ ನಾನು ಆಲ್ಮೋಸ್ಟ್ ನನ್ನ ಕ್ಯಾಂಪಸ್ ಎಂಟ್ರ್ ಆಗ್ತೀನಿ. ಬಟ್ ಕ್ಯಾಂಪಸ್ ಒಳಗೆ ಅಡ್ಡಾಡೋದೈತಲ್ಲ, ಡೈಲಿ ನಂದು ಏನಂದ್ರೆ ಅಪ್ ಆ್ಯಂಡ್ ಅರೌಂಡ್ 7 to 8 ಕಿಲೋಮೀಟ್ರ್ ಆಗತೈತಿ ಯೂನಿವರ್ಸಿಟಿ ಒಳಗೆ. ಸೊ ಭಾಳ ಪ್ರಾಬ್ಲಮ್ ಆಗತೈತಿ. ಮತ್ತು ಇಲ್ಲಿಂದ ನಂದು ಕ್ಲಾಸು ಭಾಳ ಗ್ಯಾಪ್ ಇರ್ತೈತಿ. ಮಧ್ಯಾಹ್ನ ಇರ್ತೈತಿ, ಈವ್ನಿಂಗ್ ಇರ್ತೈತಿ. ಎಲ್ಲಾದರೂ ಹೋಗ್ಬೇಕು, ಬ್ಯಾಂಕಿಗೆ ಅಲ್ಲಿ ಹೋಗ್ಬೇಕಂತಂದ್ರೂ ಭಾಳ ಪ್ರಾಬ್ಲಮ್ ಆಗತೈತಿ. ಸೊ ನಾನು $300 ಹೈಬೋ S2 ಎಲೆಕ್ಟ್ರಿಕ್ ಸ್ಕೂಟ್ರ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಫೈನಲಿ ಬಂದೈತಿ, ನೋಡ್ಬೋದು ಈಗ. ಆ್ಯಕ್ಚುಲಿ ನಾವು ಆರ್ಡ್ರ್ ಮಾಡಿದ್ದೆ 30th ಆಗಸ್ಟ್. ಭಾಳ ವೇಟ್ ಮಾಡಿದೆ. ಮೊನ್ನೆ 7th ಬರಬೇಕಾಗಿತ್ತು. ಆ್ಯಕ್ಚುಲಿ ಇವತ್ತು ಬಂದೈತೆ, ಆಲ್ಮೋಸ್ಟ್ 10 days ಆದಮೇಲೆ. ನಾ ಈಗ ಆಲ್ಮೋಸ್ಟ್ ಇನ್ನು ಓಪನ್ ಮಾಡಿರ್ತೀನಿ. ಇದು ಹೈಬೋ S2 ಎಲೆಕ್ಟ್ರಿಕ್ ಸ್ಕೂಟ್ರ್. ಇನ್ನು ಸ್ವಲ್ಪ ಅಸೆಂಬಲ್ ಮಾಡ್ಬೇಕು. ನಾನು ಜಸ್ಟ್ ಬೆಂಡ್ ತೆಗ್ದೀನಿ. ಇದ್ರ ಜೊತೆ ನಂಗೆ ಒಂದು ಚಾರ್ಜರ್ ಕೊಟ್ಟಾರ. ಚಾರ್ಜರ್ ಐತಿ, ಪ್ಲಸ್ ಒಂದು 4 ಸ್ಟೆಪ್ಸ್ ಕೊಟ್ಟಾರ. ಏನೇನೈತಿ ಸ್ಟೆಪ್ಸ್ ಅಂತಂದು ತೋರ್ಸಾರ. ಇದು ನೋಡಿ ನಾನು ಫಿಕ್ಸ್ ಮಾಡ್ಕೋಬೇಕು. ಪ್ಲಸ್ ಇದು ಬಿಟ್ಟರೆ ನನಗೆ ಏನು ಸಿಕ್ಕೈತೆ ಅಂತಂದ್ರೆ 4 ಸ್ಕ್ರೂ ಸಿಕ್ಕಾವ, ಮತ್ತು ಸ್ವಲ್ಪ ಸ್ಕ್ರೂ ಅದಾವ. ಸೆಟ್ಟಿಂಗಿಂದ ಇದು ಐತಿ. ಸೊ ಇಷ್ಟು ನನಗೆ ಬಂದೈತಿ. ಇಲ್ಲಿ ಒಂದು ಹೈಬೋ S2 ಬುಕ್ ಕೊಟ್ಟಾರ. ಆ್ಯಕ್ಚುಲಿ ನಾನು ಇದನ್ನ ತರಿಸ್ಬೇಕಂತಂದ್ರೆ ನಾನು ಇದನ್ನ ಯೂಸ್ ಮಾಡೀನಿ. ಯಾಕಂದ್ರೆ ನಂದು ಫ್ಲ್ಯಾಟ್ಮೇಟ್ಸಿಂದ ಇದೇ ಇತ್ತಲ್ಲ. ಸೊ ಫ್ಲ್ಯಾಟ್ಮೇಟ್ಸಿಂದ ನಾನು ಯೂಸ್ ಮಾಡೀನಿ. ಸೊ ನನಗೆ ಗೊತ್ತಿತ್ತು ಇದು ಸ್ವಲ್ಪ ಚಲೋ ಐತಂತ. ಮತ್ತು ರಿವ್ಯೂ ನೋಡಿದ್ದೆ ನಾನು, ಚೆನ್ನಾಗೈತೆ ಅಂತ ಹೇಳಿದ್ದು. ಆ್ಯಂಡ್ ಇದನ್ನು ನಾನು $300 ಆರ್ಡ್ರ್ ಮಾಡೀನಿ. ಟ್ಯಾಕ್ಸಿಸ್ ಎಲ್ಲ ಸೇರಿಸಿ ನನಗೆ $325 ಆಗೈತಿ. ಆ್ಯಂಡ್ ಈಗಿನ ಓಪನ್ ಮಾಡಿ ಅಸೆಂಬಲ್ ಮಾಡೋನು. ನನಗಂತೂ ಅಡ್ಡಾಡ್ ಸಾಕಾಗೈತಿ. ಯಾವಾಗ ಬರ್ತದೆ ಅಂತ ವೇಟ್ ಮಾಡತ್ತಿದ್ದೆ. ಇದನ್ನ ಅಸೆಂಬಲ್ ಮಾಡಿ ನಂದು ಈವ್ನಿಂಗ್ ಕ್ಲಾಸ್ ಐತಿ. ಹಂಗೆ ಅದ್ರದ್ದು ಹೆಂಗೆ ಅನ್ನಿಸ್ತಂತಂದು ಹೇಳ್ತೀನಿ. ಹಂಗೆ ಇದು ನೋಡ್ರಿ, ಇದು ವಯರ್ ಐತಲ್ಲ, ಫುಲ್ ಒಳಗೆ ತುರುಕ್ಬೇಕು. ಒಳಗೆ ತುರುಕಿ ಇದನ್ನು ಮೋಸ್ಟ್ಲಿ ಒಳಗೆ ಹಾಕ್ಬೇಕು. ನನಗಿಲ್ಲೇ ನಟ್ಸ್ ಅದಾವೆ. ಆ್ಯಕ್ಚುಲಿ 4 ನಟ್ಸ್ ಅದಾವೆ. ಮೋಸ್ಟ್ಲಿ ಇದಕ್ಕೆ ಹಾಕ್ಬೇಕಂತ ಅನಿಸ್ತೈತಿ ನನಗೆ. ಒಂದು ಕೈ ಕ್ಯಾಮ್ರಾ ಹಿಡ್ಕೊಂಡು ಇನ್ನೊಂದು ಕಡೆ ಹೆಂಗೆ ಕುಂದಿಸ್ಬೇಕಂತ ನನಗೆ ಗೊತ್ತಾಗವಲ್ದು. ಹಾಗಾಗಿ ಸೆಟ್ ಮಾಡೀನಿ. ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತಂದ್ರೆ ಇದನ್ನು ಕುಂದಿಸ್ಬೇಕು. ಆ್ಯಕ್ಚುಲಿ ಇದನ್ನು ಕುಂದಿಸ್ಬೇಕು. ಇದನ್ನು ಒಳಗೆ ಹಾಕೋಣ ಅಂತ ಫಸ್ಟ್. ಏನು ಸ್ಕ್ರೂ ಐತೆ ಏನೈತೆ ನನಗೆ ಗೊತ್ತಿಲ್ಲ. ನನ್ನ ನಸೀಬ್ ನೋಡ್ರಿ, ನಮ್ದು ಇದು ಮಾಡೋ ಟೈಮ್ನಾಗ ನಮ್ದು ಯಾರೂ ಇಲ್ಲಿದೆ. ಗೊತ್ತಾಯ್ತು ಫ್ರೆಂಡ್ಸ್, ನಾನು ಸೀರಿಯಸ್ ಮೆಕ್ಯಾನಿಕಲ್ ಅಲ್ಲ, ಬಟ್ ಸ್ವಲ್ಪ ಥಿಂಗ್ಸ್ ಗೊತ್ತಾಗತ್ತವ. ಗ್ಯಾಸ್ ಇದು ನೋಡ್ರಿ, ಇದು ಬಂದು ಹಿಂಗೆ ಸ್ಟ್ರೈಟ್ ಕುಂತು ಟಕ್ಕಂತ ಸೌಂಡ್ ಬರ್ತೈತಿ. ಇದು ಮೋಸ್ಟ್ಲಿ ಎಸ್, ಹ್ಯಾಂಡಲ್ ಲಾಕ್ ಆಯ್ತು. ಈಗ ನಾ ಇದ್ರೊಳಗೆ ತುರ್ಕೀನಿ. ಕಾಣಾಗತ್ತಲ್ಲ, ಇಲ್ಲಿ ಒಂದು 4 ಹೋಲ್ಸ್ ಅದಾವೆ, ತುಂಬಿಸ್ಬೇಕು. ಬನ್ನಿ ಗಾಯ್ಸ್, ಫುಲ್ ಸೆಟಪ್ ಆಯ್ತು. ಈಗ ಆನ್ ಮಾಡುವ ಸರ್ದಿ. ಎಡಗೈ ಬೇಡ, ಬಲಗೈಲೇ ಮಾಡುವ. ಓಕೆ, ಇದರಲ್ಲಿ ಸ್ಪೀಡ್, ಬ್ಯಾಟ್ರಿ ಮತ್ತು ಎಸ್ ಅಂತಂದೊಂದು ಸಿಂಬಲ್ ಕೊಟ್ಟಿದ್ದಾರೆ. ಇನ್ನೊಂದು ಸಲ ಪ್ರೆಸ್ ಮಾಡಿದರೆ ಓಕೆ, ಲೈಟ್ ಆನ್ ಆಗ್ತದೆ. ಸೂಪರ್. ನೈಟ್ ಟೈಮಲ್ಲಿ ಲೈಟ್ಸ್ ಅದಕ್ಕೆ ಆನ್ ಇರುತ್ತೆ.
ಇಷ್ಟ ಆಯಿತು. ಇಟ್ಸ್ ಫೈನಲಿ ಸೆಟಪ್. ಈಗ ನಾನು ತೊಗೊಂಡು ರೈಡ್ ಹೋಗ್ಬೋದು. ಫುಲ್ ಸೆಟ್ ಆಗೈತಿ. ಮುಂದೊಂದು ಲೈಟ್ ಕೊಟ್ಟಾರ, ಹಂಗೆ ಹಿಂದೊಂದು ರೆಡ್ ಲೈಟ್ ಕೊಟ್ಟಾರ. ಸೊ ಬ್ಯಾಕ್ಗ್ರೌಂಡ್ನಾಗ ಗ್ರೌಂಡ್ ಲೆವೆಲ್ನಾಗ ಒಂದು ಲೈಟ್ ಕಾಣ್ತೈತಿ. ಮತ್ತು ಲಾಂಗ್ ಪ್ರೆಸ್ ಮಾಡಿದರೆ ಆಫ್ ಆಗ್ತೈತಿ. ಯಾ ಡನ್. ಇಲ್ಲೇ ಐತೆ ನೋಡಿರಿ ಚಾರ್ಜರ್ ಪ್ಲಗ್. ಇದು ಚಾರ್ಜರ್ ಪ್ಲಗ್. ಹಲೋ ಗಾಯ್ಸ್, ಓವರಾಲ್ ರಿವ್ಯೂ ಹೇಳ್ಬೇಕಂತಂದ್ರೆ ಇವತ್ತು ನಾನು ಫುಲ್ ಡ್ರೈವ್ ಮಾಡಿದೆ ಇದನ್ನು. ಡೇ ಟೈಮ್ ಹೋದೆ, ನೈಟ್ ಟೈಮ್ ಹೋದೆ. ಈಗ ನನ್ನ ಕ್ಲಾಸ್ ಮುಗೈತಿ, 10 o'clock ಆಗೈತಿ. ನಾನೀಗ ಕಾಲೇಜ್ ಕ್ಯಾಂಪಸ್ ಒಳಗದೀನಿ. ಇದು ಕಾಲೇಜ್ ಪಾರ್ಕಿಂಗ್. ಸೂಪರ್ ಐತಿ. ಇದ್ರದ್ದು ರೇಂಜ್ ಬಂದು ಟೋಟಲ್ 17 miles ಹೋಗ್ತೈತಿ. 17 miles ಅಂತಂದ್ರೆ ಕಿಲೋಮೀಟರ್ ಲೆಕ್ಕದಾಗ ಲೈಕ್ ಒನ್ ಮೈಲ್ ಅಂದ್ರೆ 1.5 kilometer ಅಂತ ಹಿಡಿಬೋದು. 17 ಅಂತಂದ್ರೆ ಆಲ್ಮೋಸ್ಟ್ ಏನಾದರೂ ಅರ್ಧ 26 kilometers ರೇಂಜ್ ಮಟ್ಟ ಹೋಗ್ತೈತಿ ಹೊಸ ಚಾರ್ಜ್ ಮಾಡಿಬಿಟ್ರೆ. ಮತ್ತು ಸ್ಪೀಡು 20 mph ಮಟ್ಟ ಹೋಗ್ತೈತಿ. ಸ್ಪೀಡು ಫುಲ್ ಸಖತ್ತೈತಿ. ಆ್ಯಂಡ್ ಸ್ವಲ್ಪ ಹ್ಯಾಂಡಿನೂ ಐತಿ. ಬಟ್ ಏನಂದ್ರೆ ವೀಲ್ಸ್ ಸಣ್ಣದಿರುತ್ತಲ್ಲ, ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಹೊಡಿಬೇಕು. ಎಲ್ಲರದ್ದು ಅಡುಗೆ ಹಿಡಿಗಿತ್ತು ಸ್ವಲ್ಪ ನಿಂತು ನೋಡಿ ಮಾಡಬೇಕು. ನನಗಂತೂ ಭಾಳ ಚಲೋ ಆಗೈತಿ. ಇವತ್ತೊಂದು ಫುಲ್ ತಿರ್ಗಾಡತ್ತೀನಿ ಕ್ಯಾಂಪಸ್ನ. ಮತ್ತು ಇನ್ನೊಂದು ವೀಡಿಯೋ ಜೊತೆ ವಾಪಸ್ ನಾನು ಬರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು.